ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು 18ನೇ ಶತಮಾನದ ಪ್ರಸಿದ್ಧ ಕವಿ ವಿಲಿಯಂ ಬ್ಲೇಕ್ ಅವರ ಎ ಪಾಯ್ಸನ್ ಟ್ರೀ ಅಂದ್ರೆ ಒಂದು ವಿಷದ ಮರ ಕವಿತೆಯ ಬಗ್ಗೆ ಮಾತಾಡೋಣ. ಇದೇನೋ ಒಂದು ಸಾಧಾರಣ ಕವಿತೆ ಅಂತ ಅನ್ಕೋಬೇಡಿ. ಇದು ನಮ್ಮ ಮನಸ್ಸಿನೊಳಗೆ ಅಡಗಿಸಿಟ್ಟ ಕೋಪ ಎಷ್ಟು ಡೇಂಜರಸ್ ಅನ್ನೋದನ್ನ ಹೇಳುವ ಒಂಥರ ಡಾರ್ಕ್ ಸೈಕೊಲಾಜಿಕಲ್ ಥ್ರಿಲ್ಲರ್. ಸರಿ, ಹಾಗಾದ್ರೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಮನುಷ್ಯ ತನ್ನ ಕೋಪವನ್ನ ಹೊರಹಾಕದೆ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡ್ರೆ ಏನಾಗತ್ತೆ? ಇದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೋಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ ಅಲ್ವಾ? ಬ್ಲೇಕ್ ಅವರ ಈ ಕವಿತೆ ಇದಕ್ಕೆ ತುಂಬಾ ಅದ್ಭುತವಾದ ಹಾಗೆ ಆಳವಾದ ಉತ್ತರ ಕೊಡುತ್ತೆ. ಭಾಗ 1, ಕೋಪದ ಬೀಜ ಅಂದ್ರೆ ಕೋಪದ ಉಗಮ. ಈ ಕಥೆ ಶುರುವಾಗೋದೇ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ನಡೆಯೋ ಒಂದು ಕಾಮನ್ ಘರ್ಷಣೆಯಿಂದ. ಇಲ್ಲಿ ಕವಿ 2 ಬೇರೆ ಬೇರೆ ಸನ್ನಿವೇಶಗಳನ್ನ ಹೋಲಿಸ್ತಿದ್ದಾರೆ ನೋಡಿ. ಸ್ನೇಹಿತನ ಮೇಲೆ ಕೋಪ ಬಂದಾಗ ನಾವದನ್ನ ನೇರವಾಗಿ ಹೇಳ್ಬಿಡ್ತೀವಿ, ಆಗ ಆ ಕೋಪ ಅಲ್ಲಿಗೆ ಎಂಡಾಗತ್ತೆ. ಆದ್ರೆ ಅದೇ ಶತ್ರುವಿನ ಮೇಲೆ ಕೋಪ ಬಂದಾಗ ನಾವದನ್ನ ಹೊರಹಾಕಲ್ಲ. ಆ ಮುಚ್ಚಿಟ್ಟ ಕೋಪ ಇದೆಯಲ್ಲ, ಅದು ಮನಸ್ಸಿನಲ್ಲಿಯೇ ದಿನೇ ದಿನೇ ಬೆಳೆಯೋಕ್ ಶುರುವಾಗತ್ತೆ. ಒಂಥರ ಮನಸ್ಸಿನಲ್ಲಿ ಒಂದು ವಿಷದ ಬೀಜ ಬಿತ್ತಿದ ಹಾಗೆ. ಈ ಕವಿತೆಯ ಪ್ರಮುಖ ಸಾಲುಗಳನ್ನೊಮ್ಮೆ ಗಮನಿಸಿ. ಐ ವಾಸ್ ಆಂಗ್ರಿ ವಿತ್ ಮೈ ಫೋ, ಐ ಟೋಲ್ಡ್ ಇಟ್ ನಾಟ್, ಮೈ ರ್ಯಾತ್ ಡಿಡ್ ಗ್ರೋ. ಅಂದರೆ ಶತ್ರುವಿನ ಮೇಲಿನ ಕೋಪವನ್ನ ಮುಚ್ಚಿಟ್ಟಾಗ ನಮ್ಮ ಆ ಮೌನವೇ ಆ ಕೋಪ ಬೆಳೆಯೋಕೆ ಬೇಕಾದ ಫಲವತ್ತಾದ ಮಣ್ಣಾಗುತ್ತೆ. ಇದು ನಮ್ಮ ಮನಸ್ಸನ್ನ ನಿಧಾನವಾಗಿ ಕತ್ತಲೆಯ ಕಡೆಗೆ ತಳ್ಳುತ್ತೆ. ಮುಂದೆ ಭಾಗ 2, ವಿಷದ ಪೋಷಣೆ, ಅದನ್ನ ರಹಸ್ಯವಾಗಿ ಬೆಳೆಸುವುದು. ಇದು ನಿಜಕ್ಕೂ ಈ ಕಾನ್ಸೆಪ್ಟನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ಕವಿ ಈ ಕೋಪದ ಮರಕ್ಕೆ ಹೇಗೆ ನೀರು ಮತ್ತು ಬಿಸಿಲು ಕೊಡ್ತಾರೆ ಗೊತ್ತಾ? ಮೊದಲನೇ ಹೆಜ್ಜೆ ತಮ್ಮ ಭಯ ಮತ್ತು ಕಣ್ಣೀರಿಂದಲೇ ಅದಕ್ಕೆ ನೀರು ಹಾಕ್ತಾರೆ. 2ನೇ ಹೆಜ್ಜೆ ನಕಲಿ ನಗು ಮತ್ತು ವಂಚನೆಯಿಂದ ಅದಕ್ಕೆ ಬಿಸಿಲು ಕೊಡ್ತಾರೆ. ನಮ್ಮ ಒಳಗಿನ ಆತಂಕ ಹಾಗೆ ಹೊರಗಿನ ಆ ನಕಲಿ ನಡವಳಿಕೆಯೇ ಈ ಮರಕ್ಕೆ ಗೊಬ್ಬರ ಆಗತ್ತೆ ಅನ್ನೋದು ಕವಿಯ ಆಶಯ. ಈ ಸಾಲುಗಳನ್ನೊಮ್ಮೆ ಕೇಳಿ. ಆ್ಯಂಡ್ ಐ ಸನ್ಡ್ ಇಟ್ ವಿತ್ ಸ್ಮೈಲ್ಸ್ ಆ್ಯಂಡ್ ವಿತ್ ಸಾಫ್ಟ್ ಡಿಸೀಟ್ಫುಲ್ ವೈಲ್ಸ್. ಇಲ್ಲಿ ಡಿಸೀಟ್ಫುಲ್ ವೈಲ್ಸ್ ಅಂದ್ರೆ ಕುತಂತ್ರ ಅಥವಾ ಮೋಸ ಅಂತ. ಶತ್ರುವಿನ ಮುಂದೆ ಏನೂ ಆಗಿಲ್ಲ ಅನ್ನೋ ಹಾಗೆ ನಗ್ತಾ ತಮ್ಮ ನಿಜವಾದ ಫೀಲಿಂಗ್ಸನ್ನ ಮುಚ್ಚಿಟ್ಟು ಒಂದು ನಕಲಿ ಮುಖವಾಡ ಹಾಕ್ಕೊಳ್ಳೋದು ಅಂತ ಇದರರ್ಥ. ಇದರ ಮಾನಸಿಕ ಪರಿಣಾಮ ಏನಾಗುತ್ತೆ ಅಂದ್ರೆ, ಈ ದ್ವೇಷವನ್ನ ಮನಸ್ಸಿನಲ್ಲೇ ಇಟ್ಟುಕೊಳ್ಳೋದು ಕೇವಲ ಶತ್ರುವಿಗೆ ಮಾತ್ರ ಅಲ್ಲ, ಸ್ವತಃ ಕವಿಗೂ ಕೂಡ ಬಹಳ ನೋವು ಕೊಡ್ತಿದೆ. ಈ ಕಣ್ಣೀರು ಮತ್ತು ಭಯ ಅನ್ನೋ ಪದಗಳು ಕವಿ ಅನುಭವಿಸ್ತಿರೋ ತೀವ್ರವಾದ ಮಾನಸಿಕ ಆತಂಕವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಭಾಗ 3, ಮಾರಣಾಂತಿಕ ಫಸಲು ಅಥವಾ ಆ ವಿಷದ ಹಣ್ಣು. ಹಗಲು ರಾತ್ರಿ ಅನ್ನದೆ ಆ ಕೋಪ ಕಂಟಿನ್ಯೂಸ್ ಆಗಿ ಬೆಳೆಯುತ್ತಲೇ ಹೋಗುತ್ತೆ. ಕೊನೆಗೆ ಆ ಮರದಲ್ಲಿ ಒಂದು ಆಕರ್ಷಕವಾದ ಹೊಳೆಯುವ ಸೇಬು ಹಣ್ಣು ಬಿಡುತ್ತೆ. ಆ ಹೊಳೆಯುವ ಸೇಬು ಶತ್ರುವಿನ ಕಣ್ಣಿಗೆ ಬೀಳುತ್ತೆ. ಅಂದ್ರೆ ಇಲ್ಲಿವರೆಗೂ ಕೇವಲ ಒಂದು ಫೀಲಿಂಗ್ ಆಗಿದ್ದ ಕೋಪ ಈಗ ಶತ್ರುವನ್ನ ಆಕರ್ಷಿಸುವ ಮತ್ತು ಬಲೆಗೆ ಬೀಳಿಸುವ ಒಂದು ಭೌತಿಕ ವಸ್ತುವಾಗಿ ಬದಲಾಗಿದೆ. ಹಾಗಾದ್ರೆ ಈ ಆಪಲ್ ಬ್ರೈಟ್ ಅಥವಾ ಹೊಳೆಯುವ ಸೇಬು ಅಂದ್ರೆ ಏನು? ಇದು ಸೇಡಿನ ಸಂಕೇತ, ಪ್ರಲೋಭನೆಯ ಸಂಕೇತ, ಮುಚ್ಚಿಟ್ಟ ದ್ವೇಷದ ಮಾರಣಾಂತಿಕ ರಿಸಲ್ಟ್ ಇದು. ಇದು ಶತ್ರುವನ್ನ ಒಂದು ನಿಷೇಧಿತ ಹಣ್ಣಿಂತರ ತನ್ನ ಕಡೆಗೆ ಆಕರ್ಷಿಸುತ್ತೆ. ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ ಈ ಸಾಲುಗಳಲ್ಲಿದೆ ನೋಡಿ. ಅಂಡ್ ಇನ್ ಟು ಮೈ ಗಾರ್ಡನ್ ಸ್ಟೋಲ್ ವೆನ್ ದ ನೈಟ್ ಹ್ಯಾಡ್ ವೇಲ್ಡ್ ದ ಪೋಲ್. ಇಲ್ಲಿ ವೇಲ್ಡ್ ದ ಪೋಲ್ ಅಂದ್ರೆ ಇಡೀ ಆಕಾಶವನ್ನ ದಟ್ಟವಾದ ಕತ್ತಲೆ ಆವರಿಸಿದೆ ಅಂತ. ಆ ಕಗ್ಗತ್ತಲೆಯಲ್ಲಿ ಶತ್ರು ಯಾರಿಗೂ ಕಾಣದ ಹಾಗೆ ಕವಿಯ ತೋಟಕ್ಕೆ ಆ ಹಣ್ಣನ್ನ ಕದಿಯೋಕೆ ಬರ್ತಾನೆ. ಇದು ಒಂದು ಮಾರಣಾಂತಿಕ ಕಳ್ಳತನಕ್ಕೆ ದಾರಿ ಮಾಡಿಕೊಡುತ್ತೆ. ಭಾಗ 4, ಸಂಕೇತಗಳನ್ನ ಡಿಕೋಡ್ ಮಾಡೋಣ. ಅಂದ್ರೆ ಈ ರೂಪಕಗಳ ಅರ್ಥ ಏನು ಅಂತ ನೋಡೋಣ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ವಿಲಿಯಂ ಬ್ಲೇಕ್ ಕೇವಲ ಕವಿಯಷ್ಟೇ ಆಗಿರ್ಲಿಲ್ಲ, ಬದಲಾಗಿ ಅವನೊಬ್ಬ ಅದ್ಭುತ ಚಿತ್ರಕಾರನೂ ಆಗಿದ್ದ. ಹಾಗಾಗಿ ಅವನ ಕಲ್ಪನೆಗಳು ಇಷ್ಟು ಸ್ಪಷ್ಟವಾಗಿವೆ. ಇಲ್ಲಿರುವ ಗಾರ್ಡನ್ ಅಥವಾ ತೋಟ ಕೇವಲ ಮಣ್ಣಿನ ತೋಟ ಅಲ್ಲ, ಅದು ಮನುಷ್ಯನ ಮನಸ್ಸು. ಮರ ಅಂದ್ರೆ ಬೆಳೆಯುತ್ತಿರುವ ದ್ವೇಷ, ಸೇಬು ಅಂದ್ರೆ ಸೇಡು, ತೋಟ ಅಂದ್ರೆ ಸ್ವತಃ ಕವಿಯ ಮನಸ್ಸು, ಮತ್ತು ರಾತ್ರಿ ಅಂದ್ರೆ ರಹಸ್ಯವಾದ ಕೆಟ್ಟ ಉದ್ದೇಶಗಳು. ಕೊನೆಯದಾಗಿ ಭಾಗ 5, ಸೇಡಿನ ಬೆಲೆ ಅಂದ್ರೆ ಅಂತಿಮ ವಿನಾಶ. ಕವಿತೆಯ ಈ ಕೊನೆಯ ಸಾಲುಗಳು ನಿಜಕ್ಕೂ ನಮಗೆ ಶಾಕ್ ಕೊಡ್ತವೆ. ಇನ್ ದ ಮಾರ್ನಿಂಗ್ ಗ್ಲಾಡ್ ಐ ಸಿ ಮೈ ಫೋ ಔಟ್ಸ್ಟ್ರೆಚ್ಡ್ ಬಿನೀತ್ ದ ಟ್ರೀ. ಬೆಳಗಾದಾಗ ಆ ಶತ್ರು ಮರದ ಕೆಳಗೆ ಸತ್ತು ಬಿದ್ದಿರ್ತಾನೆ. ಅದನ್ನ ನೋಡಿ ಕವಿಗೆ ಸಂತೋಷ ಆಗುತ್ತೆ. ಈ ಸಂತೋಷ ಇದೆಯಲ್ಲ, ಇದು ಕವಿಯ ನೈತಿಕತೆಯ ಸಂಪೂರ್ಣ ನಾಶವನ್ನ ಎತ್ತಿ ತೋರಿಸುತ್ತೆ. ಈ ಕವಿತೆ ನಮಗೆ ಕಲಿಸುವ ಪ್ರಮುಖ ಪಾಠಗಳು ಅಂದ್ರೆ, ಮೊದಲನೆಯದಾಗಿ
ಕೋಪವನ್ನ ಪ್ರಾಮಾಣಿಕವಾಗಿ ಮತ್ತು ಶಾಂತಿಯುತವಾಗಿ ವ್ಯಕ್ತಪಡಿಸ್ಬಿಡ್ಬೇಕು. ಎರಡನೆಯದು, ಮುಚ್ಚಿಟ್ಟ ಕೋಪ ಖಂಡಿತವಾಗಿಯೂ ದ್ವೇಷವಾಗಿ ಬೆಳೆಯುತ್ತೆ. ಮತ್ತು ಮೂರನೆಯದಾಗಿ, ವಂಚನೆ ಹಾಗೂ ಸೇಡು ಅಂತಿಮವಾಗಿ ವಿನಾಶಕ್ಕೆ ಕಾರಣ ಆಗುತ್ತೆ. ಈ ವಿಷಕ್ಕೇರೋ ಒಂದೇ ಒಂದು ಮದ್ದು ಅಂದ್ರೆ ಪ್ರಾಮಾಣಿಕ ಸಂವಹನ ಮತ್ತು ಕ್ಷಮೆ. ಈ ಕವಿತೆಯ ಅತಿ ದೊಡ್ಡ ಟ್ರ್ಯಾಜಿಡಿ ಅಂದ್ರೆ ಶತ್ರುವಿನ ಭೌತಿಕ ಸಾವು ಕವಿಯ ಆಧ್ಯಾತ್ಮಿಕ ಸಾವನ್ನು ಸೂಚಿಸುತ್ತೆ. ಅಂದ್ರೆ ಶತ್ರುವನ್ನ ನಾಶ ಮಾಡುವ ಮೂಲಕ ಕವಿ ತನ್ನ ಸ್ವಂತ ಆತ್ಮವನ್ನೇ ಪಾಪಪ್ರಜ್ಞೆ ಮತ್ತು ಕೆಟ್ಟತನದಿಂದ ಶಾಶ್ವತವಾಗಿ ವಿಷಪೂರಿತ ಮಾಡಿಕೊಂಡಿದ್ದಾನೆ ಅಂತ ಅರ್ಥ. ಅಂತಿಮವಾಗಿ ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮ್ಮ ಮೌನದಿಂದ ನಾವೇ ನಮ್ಮ ಒಳಗಿನ ವಿಷದ ಮರಗಳಿಗೆ ನೀರು ಹಾಕ್ತಿದ್ದೀವಾ? ನಾವು ಹೇಳಿಕೊಳ್ಳದ ನಮ್ಮ ಕೋಪಗಳು ನಮ್ಮನ್ನೇ ಒಳಗೊಳಗೆ ತಿನ್ನುತ್ತಿದ್ಯಾ? ಇದೊಂದು ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ ಅಲ್ವಾ? ಈ ವಿವರಣೆ ನಮ್ಮೆಲ್ಲರಿಗೂ ಒಂದಷ್ಟು ಹೊಸ ಒಳನೋಟಗಳನ್ನ ನೀಡಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ. ನಮಸ್ಕಾರ. ಗೆಳೆಯನ ದ್ವೇಷವನು ನುಡಿದೆ ನಾನು, ತೀರಿತು ಅದು, ತೀರಿತು ಅದು. ವೈಯನ ದ್ವೇಷವನು ನುಡಿದೆ ನಾನು, ವೈರಿಯ ಕ್ರೋಧವನು ಬಚ್ಚಿಟ್ಟೆ ನಾನು, ಬೆಳೆಯಿತು ಅದು. ಹೆದರಿಕೆಯ ನೀರನ್ನು ಸುರಿತೆ ನಾನು, ಕಣ್ಣೀರ ಹನಿಯಲಿ ತೊಳಿದೆ ನಾನು. ನಕ್ಕರೆ ಬಿಸಿಲು ಮಾತು ವಂಚನೆ ಸಾಗಿದೆ, ಇದು ನನ್ನದೇ ಹೋಮ. ಹಗಲಿರುಳು ಬೆಳೆಯಿತು ಇದು, ಹಣ್ಣು ಕಾದಿದೆ ಕೆಂಪಾಗಿ, ಕಾದಿದೆ ಜ್ವಾಲೆಯಾಗಿ. ವೈರಿ ಕಣ್ತೆರೆದು ನೋಡಿದನು, ಅದು ನನ್ನದು ಎಂದು ಅರಿತನು. ಇರುಳಿನ ತೆರೆಯಲಿ, ಕತ್ತಲ ಹಾದಿಯಲಿ ಕತ್ತಂತೆ ಬಂದನು, ನುಸುಳಿದನು. ಹಗಲಿರುಳು ಬೆಳೆಯಿತು ಇದು, ಹಣ್ಣು ಕಾದಿದೆ ಕೆಂಪಾಗಿ, ಕಾದಿದೆ ಜ್ವಾಲೆಯಾಗಿ. ವೈರಿ ಕಣ್ತೆರೆದು ನೋಡಿದನು, ಅದು ನನ್ನದು ಎಂದು ಅರಿತನು, ನನ್ನದು ಎಂದು ಅರಿತನು. ಬೆಳಗಿನ ಜಾವಕ್ಕೆ ಕಣ್ತೆರೆದೆ ನಾನು, ಮಲಗಿದ್ದಾನೆ ಅವನು ಮರದ ಕೆಳಗೆ ಶಾಂತವಾಗಿ, ಶಾಂತವಾಗಿ.